ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ವ್ಲಾಗ್ ಒಂದು ಕುಕ್ಕಿಂಗ್ ರೆಸಿಪಿ ಆ್ಯಸ್ ಯೂಶ್ವಲ್ ನಾನು ತೋರಿಸೋ ಥರ ನಾವು ತೋರಿಸ್ತೀನಿ. ಇನ್ನೊಂದು, ನಾನು ಮಿನಿ ಶಿರಡಿಗೆ ಹೋಗಿದ್ವಿ, ಅಂದರೆ ಪ್ರತಿ ಶಿರಡಿ, ಇದು ಪುಣೆ ಒಳಗೈತಿ. ನಾನು ಹೋದಾಗ ಇದು ಭಾಳ ಗದ್ದಲ ಇತ್ತು, ಅಲ್ಲಿ ಸರಿಯಾಗಿ ವಿಡಿಯೋಸ್ನೆಲ್ಲ ಮಾಡ್ಕೊಳಕ್ಕಾಗಿಲ್ಲ. ಸೊ ನಾನು ನಿಮಗೆ ಸಿಂಪಲ್ ಸಣ್ಣ ಕ್ಲಿಪ್ಸನ್ನು ಇಲ್ಲಿ ಆ್ಯಡ್ ಮಾಡೀನಿ, ನೀವು ನೋಡ್ಕೋಬೋದು. ನೀವು ಹೋಗಿ ಬರ್ರಿ, ಬಾಬಾ ಆಶೀರ್ವಾದ ತಗೋರಿ. ಈ ವಿಡಿಯೋ ಶೂಟ್ ಮಾಡಿ ಭಾಳ ದಿನ ಆಯ್ತು, ನಾನು ನಿಮ್ಗೆ ಶೇರ್ ಮಾಡೋಕ್ಕಾಗಿರಲಿಲ್ಲ. ಇದು ಒಂದು ಟೈಮ್ ಅಂತ ಅನ್ನಿಸ್ತು, ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಭಾಳ ಚಲೋ ಪ್ಲೇಸ್ ಐತಿ, ನೀವು ಎಲ್ಲರೂ ಹೋಗಿ ಬರ್ರಿ. ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನೀವು ಬಾಬಾ ಆಶೀರ್ವಾದ ತಗೊಂಡು ಬರ್ರಿ. ಬಾಬಾ ಅವ್ರದ್ದು ಗರ್ಭಗುಡಿ ಫೋಟೋ ನಾನಿಲ್ಲಿ ಶೇರ್ ಮಾಡೀನಿ, ನೋಡಿರಿ. ಅದು ಭಾಳ ದೂರದಿಂದ ಕಾಣುತ್ತೆ, ಇಲ್ಲಿಂದ ನೀವು ಆಶೀರ್ವಾದ ತಗೋಬಹುದು. ಕುಕ್ಕಿಂಗ್ ಸ್ಪೆಷಲ್ ರೆಸಿಪಿ ಏನು ಅಂತಂದ್ರೆ ಹಾಲು ಖೀರ್ ಪೂರಿ ಅಂತ ಹೇಳ್ಬೋದು. ಇದನ್ನು ಪೂರಿ ಜೊತೆ ಹಾಕೊಂಡು ತಿಂತೀವಿ. ಆ ಖೀರ್ ಅಷ್ಟೇ ನಾನು ತೋರಿಸಾತೀನಿ. ಆ್ಯಕ್ಚುಲಿ ಇಲ್ಲಿ ಪೂರಿ ನಾನು ಮಾಡಿದ್ದೆ, ಬಟ್ ಅದನ್ನು ವಿಡಿಯೋ ನಾನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನಾನು ಖೀರ್ ಅಷ್ಟೇ ತೋರಿಸ್ತೀನಿ. ನೀವು ಪೂರಿ ಮಾಡ್ಕೊಂಡಾಗ ಅದ್ರ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ಕೊಬ್ಬರಿ ನಾನು ಹಾಕುವಾಗ ಒಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತು ನನಗೆ ಮಾಡಿದಾಗ, ಬಟ್ ನೀವು ಇದನ್ನು ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಯೂಸ್ ಮಾಡ್ಕೊರಿ. ಕೊಬ್ಬರಿ ಹಾಕ್ಕೊಂಡಿನಿ, ಬಾದಾಮ್ ಹಾಕ್ಕೊಂಡಿನಿ, ಗೋಡಂಬಿ ಹಾಕ್ಕೊಂಡಿನಿ, ಒಂದು ಸ್ವಲ್ಪ ಪುಟಾಣಿ ಹಾಕೋಬೋದು. ಪುಟಾಣಿ ಪೌಡ್ರ್ ಇದ್ರೂ ಹಾಕೋರಿ, ಆಮೇಲೆ ಏಲಕ್ಕಿ ಪೌಡ್ರ್ ಇಷ್ಟು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡ್ರೆ ಮುಗೀತು. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇದನ್ನು ಇಲ್ಲಾಂದ್ರೆ ಅದು ಬಾಯಿಗೆ ಸಿಗುತ್ತೆ. ನನಗೆ ಆ ಫ್ಲೇವರ್ ಚಲೋ ಅನ್ನಿಸ್ತು, ಬಾಯಿಗೆ ಸಿಗೋದು. ನಾನು ಅದಕ್ಕೆ ಈ ರೀತಿನ ಮಾಡ್ಕೊಂಡಿದ್ದೆ. ನಿಮಗೆ ಅದು ಬಾಯಿಗೆ ಸಿಗಬಾರ್ದು ಅಥವಾ ಬರೀ ಖೀರ್ ಥರ ಇರಬೇಕು ಅಂದರೆ ಪೂರ್ತಿ ನುಣ್ಣಗೆ ರುಬ್ಕೊಂಡು ಅದೇನು ಬರುತ್ತಲ್ಲ ಅದನ್ನು ಸೋಸ್ಕೋಬೋದು. ಇಲ್ಲಾಂದ್ರೆ ನೀವು ಇದನ್ನು ಏನು ರುಬ್ಕೋತಿರಲ್ಲ, ಕೊಬ್ಬರಿ ಅಷ್ಟೇ ರುಬ್ಕೊಂಡು ಆ ಖೀರ್ ಅಷ್ಟೇ, ಹಾಲನ್ನಷ್ಟೇ ತೊಗೊಂಡು ಅದ್ರೊಳಗೆ ಮಾಡ್ಕೋಬೋದು, ಇನ್ನೂ ಟೇಸ್ಟ್ ಬರುತ್ತೆ. ಅದನ್ನು ನಂಗೆ ಇದು ಸಿಗಲಿ ಅಂತ ನಾನು ಈ ರೀತಿ ಮಾಡಿಕೊಂಡೆ. ನಾನು ಇಷ್ಟು ಕೊಬ್ಬರಿ ತೊಗೊಂಡಿದ್ದೆ, ಇಷ್ಟು ಕ್ವಾಂಟಿಟಿಗೆ ನಾನು 2 ಬೌಲ್ ಅದು ಸಕ್ಕರೆ ಹಾಕ್ಕೊಂಡಿನಿ. ಇಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಇದನ್ನು ಹಾಲು ಖೀರ್ ರೆಡಿ ಆಗುತ್ತೆ. ಇದನ್ನು ನೀವು ಬಿಸಿ ಪೂರಿ ಜೊತೆ, ಇದನ್ನು ಬಿಸಿ ಇರಬೇಕು, ಆ ಪೂರಿ ಜೊತೆ ಇದ್ರ ಮೇಲೆ ಹಿಂಗೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರುತ್ತೆ. ಒಂದು ಡಿಫ್ರೆಂಟ್ ರೆಸಿಪಿ. ನೀವು ಪೂರಿ ಬಾಜಿ ಆ ಥರ ಎಲ್ಲ ತಿಂತಿರ್ತೀರಿ, ಈ ರೀತಿ ಇದು ಸ್ವೀಟ್ ಇದನ್ನು ಮೇಲೆ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಮಸ್ತ್ ಅಂದರೆ ಮಸ್ತ್ ಇರುತ್ತೆ. ನೀವು ಟ್ರೈ ಮಾಡಿರಿ. ಹೋಪ್ ನಿಮಗೆ ಈ ವಿಡಿಯೋ ಲೈಕ್ ಆಯ್ತಾ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಥ್ಯಾಂಕ್ ಯು.